ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ. ಈ ಸೀಸನ್ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ನಲ್ಲಿ ಮಾತ್ರ. ಕುಕ್ವೇರ್, ನಾನ್ ಸ್ಟಿಕ್ ವೇರ್, ಕ್ರಾಕರೀಸ್, ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು 75% ಡಿಸ್ಕೌಂಟ್ ಪಡೆಯಿರಿ. ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ. ಹೌದು, ನೀವು ಕೇಳಿದ್ದು ನಿಜ. ಎಕ್ಸ್ಚೇಂಜ್ನ ಮೇಲೆ 75% ರಿಯಾಯಿತಿ. ಡೋಂಟ್ ವೇಟ್. ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ. ಇದು ಜುಲೈ 1ರಿಂದ 31ರವರೆಗಿನ ಸೀಮಿತ ಅವಧಿಯ ಕೊಡುಗೆ. ನ್ಯಾಷನಲ್ ಮಾರ್ಟ್, ಇಂಡಿಯಾ ಕಾ ಹೈಪರ್ ಮಾರ್ಟ್, ಬೀದರ್, ಗುಂಪಾಡ್, ಹೈದರಾಬಾದ್ ರಿಂಗ್ ರೋಡ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್. ಇದು ನಿಮ್ಮ ಚಾನೆಲ್. ನಾನು ಮಹಾರುದ್ರ ಕುಳಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜುಲೈ 18ರಿಂದ 3 ದಿವಸಗಳ ಕಾಲ ಬಿಲ್ಡ್ ಟೆಕ್ ವಸ್ತು ಪ್ರದರ್ಶನ. ಒಂದೇ ಸೂರಿನಡಿಯಲ್ಲಿ ಸಮಗ್ರ ಕಟ್ಟಡ ಸಾಮಗ್ರಿಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಉತ್ಕೃಷ್ಟ ದರ್ಜೆಯ ಮನೆಗಳನ್ನು ಹೇಗೆ ನಿರ್ಮಿಸಬೇಕೆಂಬ ಕುರಿತು ಜನತೆಗೆ ಅರಿವು ಮೂಡಿಸಲಾಗ್ತಾ ಇದೆ. ಹೌಶೆಟ್ಟಿ ಪಾಟೀಲ್. ಬೀದರ್ ನಗರದ ನೌಬಾದ್, ಮುಸ್ಲಿಂ ಗಲ್ಲಿ, ಲಾಲ್ಬಾಗ್, ಕಪ್ಲಾಪುರ, ಅತಿವಾಳ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ ನ್ಯಾಯಾಧೀಶರು ಸಮಗ್ರ ಪರಿಶೀಲನೆ ಮತ್ತು ಸಲಹೆ. ಅಂಗನವಾಡಿಗಳಲ್ಲಿರುವ ಸಮಸ್ಯೆಗಳ ಕುರಿತು ಪಟ್ಟಿ ಮಾಡಿ ವರದಿ ಸಲ್ಲಿಸಲಾಗುವುದು. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜುಲೈ 18ರಿಂದ 3 ದಿವಸಗಳ ಕಾಲ ಕ್ರೆಡೈ, ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಷನ್ ಮತ್ತು US ಕಮ್ಯುನಿಕೇಷನ್ ವತಿಯಿಂದ ನಗರದ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಬಿಲ್ಡ್ ಟೆಕ್ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ. ಉತ್ಕೃಷ್ಟ ದರ್ಜೆಯ ಮನೆಗಳನ್ನು ಹೇಗೆ ನಿರ್ಮಿಸಬೇಕು ಎಂಬ ಕುರಿತು ಬಿಲ್ಡ್ ಟೆಕ್ ವಸ್ತು ಪ್ರದರ್ಶನದಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಒಂದೇ ಸೂರಿನಡಿಯಲ್ಲಿ ಸಮಗ್ರ ಕಟ್ಟಡ ಕಟ್ಟುವಂಥ ಸಾಮಗ್ರಿಗಳ ಪ್ರದರ್ಶನ ಮತ್ತು ಮಾಹಿತಿಯನ್ನು ಇಲ್ಲಿ ಒದಗಿಸಲಾಗ್ತಾ ಇದೆ ಎಂದು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರಾಗಿರುವಂಥ ಇಂಜಿನಿಯರ್ ಹೌಶೆಟ್ಟಿ ಪಾಟೀಲ್ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಇಲ್ಲಿ ಸಿಮೆಂಟ್, ಬ್ರಿಕ್ಸ್, ಸ್ಯಾಂಡ್, ಆಮೇಲೆ ಪ್ಲಂಬಿಂಗ್, ಪ್ಲೈವುಡ್, ಎಲೆಕ್ಟ್ರಿಕಲ್ ವಸ್ತುಗಳು, ಇಂಟೀರಿಯರ್ ಡಿಸೈನಿಂಗ್ ಮಟೀರಿಯಲ್ಸ್ ಆ್ಯಂಡ್ ಸೋಲಾರ್, ಆಮೇಲೆ ಡೋರ್, ವಿಂಡೋಸ್, ಆಮೇಲೆ ಸ್ಟೀಲ್, ಹೀಗೆ ನವನವೀನ ವಿನ್ಯಾಸಗಳ ಕುರಿತು ಮಾಹಿತಿಯನ್ನು ನೀಡಲಾಗ್ತಾ ಇದೆ ಮತ್ತು ಈ ವಸ್ತುಗಳು ನೋಡಲು ಸಿಗುತ್ತವೆ. ಸಾರ್ವಜನಿಕರು ಮುಕ್ತವಾಗಿ ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಜೀರಾ ಫಂಕ್ಷನ್ ಹಾಲ್ನಲ್ಲಿ ನಡೆಯುವಂತಹ ಬಿಲ್ಡ್ ಟೆಕ್ ವಸ್ತು ಪ್ರದರ್ಶನಕ್ಕೆ ಆಗಮಿಸಿ ನಿಮ್ಮ ಕನಸಿನ ಮನೆಯನ್ನು ಹೇಗೆ ನಿರ್ಮಿಸಬೇಕು ಅನ್ನುವಂಥ ಕುರಿತು ತಾವೆಲ್ಲರೂ ಕೂಡ ಬಂದು ಮುಕ್ತವಾಗಿ ಅಲ್ಲಿ ವಿವಿಧ ಕಂಪನಿಗಳ ಒಂದು ಮಾಲೀಕರ ಜೊತೆ, ಆಮೇಲೆ ಅಲ್ಲೇನೋ ಏಜೆನ್ಸಿ ತಗೊಂಡಿರ್ತಾರೆ ಆ ಡೀಲರ್ಸ್ಗಳ ಜೊತೆ ತಾವು ಮುಕ್ತವಾಗಿ ಚರ್ಚೆ ಮಾಡಬಹುದು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕ್ರೆಡೈ ಅಧ್ಯಕ್ಷರಾದ ಇಂಜಿನಿಯರ್ ರವೀಂದ್ರನಾಥ್ ಮುಲ್ಗೆ ಮಾತನಾಡಿ, ಬಿಲ್ಟೆಕ್ ವಸ್ತು ಪ್ರದರ್ಶನದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸುಮಾರು 70 ಕಂಪನಿಗಳು ಪಾಲ್ಗೊಳ್ತಾ ಇವೆ. ಬೆಳಿಗ್ಗೆ 10ರಿಂದ ರಾತ್ರಿ 9ರವರೆಗೆ ವಿವಿಧ ಕಂಪನಿಗಳ ಡೀಲರ್ಸ್ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬಹುದು. ಆಮೇಲೆ ಕಟ್ಟಡ ಕಟ್ಟುವವರು, ಕಟ್ಟಿಸುವವರು, ವಿದ್ಯಾರ್ಥಿಗಳು ಬಂದು ಭಾಗವಹಿಸಬಹುದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ PWD ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿರತಕ್ಕಂಥ ಶರಣಪ್ಪ ಸುಲ್ಗುಂಟೆ, ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ, ಸಂತೋಷ್ ಮುಂದದ್, ಆಮೇಲೆ ಮುರಳೀಧರ್ GK ಆಗಮಿಸಲಿದ್ದಾರೆ. ಇದೇ ವೇಳೆ ಇಂಜಿನಿಯರ್ ಅವರಾಗಿರ್ತಕ್ಕಂಥ ರವೀಂದ್ರನಾಥ್ ಮುಲ್ಗೆ ಮತ್ತು ಕಲ್ಮೇಶ್ ತೋಟದ್ ಮಾಡಿದರು. ಆಮೇಲೆ ಕಾರ್ಯಕ್ರಮದ ಕುರಿತು ಮಾಹಿತಿ ಕೂಡ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕ್ರೆಡೈ ಸದಸ್ಯರಾದ ಸೋಮಶೇಖರ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ. ಇದೇ ಬರುವ 18, 19, 20ನೇ ತಾರೀಕಿಗೆ ಬೀದರ್ ಕ್ರೆಡೈ ಹಾಗೂ ICI ಬೀದರ್ ಸೆಂಟರ್ ವತಿಯಿಂದ ಈ ಒಂದು US ಕಮ್ಯುನಿಕೇಷನ್ ಸಹಯೋಗದಿಂದ ರಾಜೌರಿ ಸ್ಟೀಲ್ನ ಪ್ರಾಯೋಜಕತ್ವದಲ್ಲಿ ಬಿಲ್ಟೆಕ್ 25ಅನ್ನು ನಾವು ಈ ಬರುವ 18, 19, 20 ತಾರೀಕು ಜೀರಾ ಫಂಕ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ಏನೆಂದರೆ ಎಲ್ಲ ಮಹಾಜನತೆಗೆ ಈ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಅರಿವು ಮೂಡ. ಬೀದರ್ ತಾಲೂಕು ಒಂದೇ ಅಲ್ಲದೆ ಎಲ್ಲ ತಾಲೂಕಿನ ಜನರು ಕೂಡ ಬಂದು ಈ ಒಂದು ಇದರಲ್ಲಿ ವಸ್ತು ಪ್ರದರ್ಶನ ಭಾಗವಹಿಸಿ ಅದರ ಬಗ್ಗೆ ಒಂದು ಲಾಭ ಪಡೆದುಕೊಳ್ಬೇಕಂತ ನಾವು ವೇದಿಕೆ ಮುಖಾಂತರ ಎಲ್ಲರಿಗೂ ಅಪೀಲ್ ಮಾಡ್ತೀನಿ. ಧನ್ಯವಾದಗಳು. ಎಲ್ಲ ಬೀದರ್ ಮಹಾಜನತೆಗೆ ನಮಸ್ಕಾರ. ನಾನು ರವಿ ಮುಲ್ಗೆ, ಅಧ್ಯಕ್ಷರು ಕ್ರೆಡೈ ಬೀದರ್ ವತಿಯಿಂದ ಕ್ರೆಡೈ ಬೀದರ್ ಹಾಗೂ ICI ಬೀದರ್ ಚಾಪ್ಟರ್ ಆ್ಯಂಡ್ US ಕಮ್ಯುನಿಕೇಷನ್ ವತಿಯಿಂದ ಇದು ವಸ್ತು ಪ್ರದರ್ಶನ ಬೃಹತ್
ವಸ್ತು ಪ್ರದರ್ಶನ ಮಾಡ್ತಾಯಿದ್ದೀವಿ, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್. ಹಾಗಾಗಿ ಇದರ ಸದುಪಯೋಗ ಎಲ್ಲರೂ ಬೀದರ್ ಜನತೆ ಸಿಮೆಂಟು, ಸ್ಟೀಲು, ರೂಫಿಂಗ್ ಮಟೀರಿಯಲ್, ಟೈಲ್, ಸ್ವಿಚಸ್, ಎಲೆಕ್ಟ್ರಿಕಲ್, ಲೈಟಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಮನೆ ಕಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ಇಡಲಾಗಿದೆ. ಹಾಗಾಗಿ ಎಲ್ಲರೂ ಬಂದು ಇದನ್ನು ನೋಡ್ಕೋಬೇಕಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಕಲ್ಮೇಶ್ ತೋಟದಂತ, US ಕಮ್ಯುನಿಕೇಷನ್ಸ್. ಈ ಬಿಲ್ಟೆಕ್ ಎಕ್ಸ್ಪೋ 2025 ಈ ಕ್ರೆಡೈ ಮತ್ತು ಇಂಡಿಯನ್ ಕಾಂಕ್ರೀಟ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ರಾಜೂರು ಸ್ಟೀಲ್ ಇವರ ಪ್ರಾಯೋಜಕತ್ವದಲ್ಲಿ ನಾವು ಈ ಬಾರಿ 3 ದಿನಗಳ ಕಾಲ ನಡೆಸ್ತಾ ಇದ್ದೇವೆ. ನಾಳೆ 18, 19, 20 3 ದಿವಸ ಇರ್ತದೆ. ಈ ಎಕ್ಸಿಬಿಷನ್ ಮಾಡುವ ಉದ್ದೇಶ ಏನಂತಂದರೆ ಒಂದಕ್ಕೊಂದು ಸಮಾಲೋಚನೆ ಮಾಡಿ ಒಂದು ಗುಣಮಟ್ಟದ ವ್ಯವಸ್ಥಿತವಾಗಿ ಮನೆಗಳು ಮತ್ತು ಕಟ್ಟಡಗಳು ಈಗ ಒಂದು ಸಿಟಿಯಲ್ಲಿ ಅಥವಾ ತಾಲೂಕಲ್ಲಿ ಎಲ್ಲೆಲ್ಲಿ ಅವು ಕಾಣಬರಬೇಕು ಅಥವಾ ಮೂಡಿ ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಯಶಸ್ವಿಯಾಗಿ ಸಾಗಲಿ. ಇದೊಂದು ಯಶಸ್ವಿ ಮಾಡಲಿಕ್ಕೆ ಮಹಾಜನತೆ ಎಲ್ಲ ತಾವೆಲ್ಲ ಸೇರಬೇಕೆಂದು ಈ ಮೂಲಕ ವಿನಂತಿಸ್ತಾ ಇದ್ದೀವಿ. ಜಿಲ್ಲೆಯ ಹಲವು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಸಾಕಷ್ಟು ಸಮಸ್ಯೆಗಳು ಕಂಡುಬಂದವು. ಅವುಗಳೆಲ್ಲವೂ ಪಟ್ಟಿ ಮಾಡಿ ವರದಿ ಸಲ್ಲಿಸಲಾಗುವುದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವಂತಹ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಅವರು ಮಂಗಳವಾರ ಬೀದರ್ ನಗರದ ನೌಬಾದ್, ಮುಸ್ಲಿಂ ಗಲ್ಲಿ, ಲಾಲ್ಬಾಗ್, ಕಪ್ಲಾಪುರ್, ಅತ್ತಿವಾಡ್ ಆಮೇಲೆ ಆ ಒಂದು ಗ್ರಾಮಗಳಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದರು. ಬಹಳಷ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ರಿಜಿಸ್ಟರ್ಗಳು ಬರೆಯದೇ ಇರತಕ್ಕಂಥದ್ದು ಕೂಡ ಕಂಡುಬಂತು. ಶೌಚಾಲಯಗಳು ಇದ್ದರೂ ಸಹ ಅಲ್ಲಿ ನೀರಿನ ಕೊರತೆ ಸಾಕಷ್ಟು ಕಂಡು ಬಂದಿದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಜರಾತಿ ಪುಸ್ತಕದಲ್ಲಿ ಕಾಣಿಸಿದಷ್ಟು ಸಂಖ್ಯೆಯಷ್ಟು ಮಕ್ಕಳು ಅಲ್ಲಿ ಇರಲೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬಹಳಷ್ಟು ಕೇಂದ್ರಗಳಲ್ಲಿ ಸ್ವಚ್ಛತೆ ಕಾಪಾಡಿಲ್ಲ, ಅಡುಗೆ ಕೋಣೆಗಳ ಕೊರತೆ ಕಂಡು ಬರ್ತಾ ಇದೆ, ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ವಯಸ್ಸವರು 2 ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಆಟವಾಡಲು ಆಟದ ಮೈದಾನವೂ ಕೂಡ ಕಂಡು ಬಂದಿಲ್ಲ. ಶುದ್ಧ ಕುಡಿಯುವ ನೀರಿನ ಕೊರತೆ ಎದ್ದು ಕಾಣ್ತಾ ಇತ್ತು. ಕಪ್ಲಾಪುರ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಇಬ್ಬರೂ ಕೂಡ ಇಲ್ಲದೇ ಇರುವಂಥದ್ದು ಕೂಡ ಕಂಡು ಬಂದಿದೆ ಎನ್ನುವಂಥ ಮಾತನ್ನು ಹೇಳಿದರು. ಇದು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಅವರಿಗೆ ಕಂಡು ಬಂದ ಸಮಸ್ಯೆಗಳು. ಹಲವು ಕಡೆಗಳಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳಿಲ್ಲ, ಶಿಕ್ಷಕರು ಇಲ್ಲ, ಕೆಲವು ಅಂಗನವಾಡಿಗಳಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಹೀಗಾದಾಗ ಮಕ್ಕಳಿಗೆ ಕಲಿಸುವುದಾದರೂ ಹೇಗೆ ಎನ್ನುವುದು ಸಾರ್ವಜನಿಕರ ಒಂದು ಪ್ರಶ್ನೆ ಕೂಡ ಆಗಿದೆ. ನ್ಯಾಯಾಧೀಶರು ಭೇಟಿ ನೀಡಿದಾಗ ಹಲವು ಸಮಸ್ಯೆಗಳಿಗೆ ಕಂಡು ಬಂದಿದ್ದು ಅವುಗಳನ್ನು ಪಟ್ಟಿ ಮಾಡಿ ವರದಿ ಸಲ್ಲಿಸಲಾಗುವುದು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.